ಮರ ಬಿದ್ದ ಪ್ರಕರಣಗಳು ಜಾಸ್ತಿ ಬರ್ತಾ ಇದೆ, ಕೆಲವು ಮಿಸ್ಯೂಸ್ ಕೂಡ ಆಗ್ತಿದೆ ಅಂತ ಕೂಡ ಕೇಳ್ಪಟ್ಟಿದ್ದೀವಿ. ಈಗ ಮಾನ್ಯ ನ್ಯಾಯಾಲಯದ ಆದೇಶದಂತೆ ನಾವು BBMP ವತಿಯಿಂದ ಒಂದು ಇನ್ಶೂರೆನ್ಸ್ ಕವರ್ನ ತರ್ತಾ ಇದ್ದೀವಿ. ಮರಗಳಿಂದನೇ ಗಾಳಿ ಮಳೆಗೆ ಬಿದ್ದಂಥ ಮರಗಳಿಂದ ಗಾಯ ಆದರೆ ಅಥವಾ ಏನಾದರೂ ಕ್ಯಾಶುಯಾಲಿಟಿ ಆದರೆ ಅದನ್ನು ಇನ್ಶೂರೆನ್ಸ್ ಮುಖಾಂತರ ಕವರೇಜ್ ಮಾಡಲಿಕ್ಕೆ ಈಗ ನಾವು ಕ್ರಮ ತಗೊಂಡಿದ್ದೀವಿ. ಟೆಂಡರ್ ಕೂಡ ಕರೆದಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಅದು ಲಾಂಚ್ ಆಗುತ್ತೆ. ಆಸ್ಪತ್ರೆ ಖರ್ಚು ಹಾಗೂ ಡಿಸೆಬಿಲಿಟಿ ಇದು ಮತ್ತು ಏನಾದರೂ ಮರಣ ಹೊಂದರೆ ಅದರಿಗೆ ಒಂದು ಕಾಂಪನ್ಸೇಷನ್ ಕೊಡುವಂಥದ್ದನ್ನು ಇದನ್ನು ನಾವು ಕವರ್ ಮಾಡೋವಂಥ ಕಾರ್ಯಕ್ರಮನ ಮಾಡ್ತಾಯಿದ್ವಿ. ಇಷ್ಟುವರೆಗೂ ಸರ್ ಇನ್ಶೂರೆನ್ಸ್ ಪ್ಯಾಕೇಜ್ ಹೇಗಿದೆ? ಪ್ಯಾಕೇಜ್ ಅಂದರೆ ಇದು ಅಪ್ ಟು ಇಂಜೂರ್ ಆದವ್ರಿಗೆ, ಗ್ರೀವಿಯಸ್ ಇಂಜೂರ್ ಇದ್ದರೆ ಅಪ್ ಟು 25 ಲಕ್ಷದವರೆಗೂ ಹಾಸ್ಪಿಟಲ್ ಖರ್ಚುಗಳು. ಆಮೇಲೆ ಡಿಸೇಬಿಲಿಟಿ ಆದರೆ ಸುಮಾರು ಒಂದು 5 ಲಕ್ಷದವರೆಗೂ. ಅಕಸ್ಮಾತ್ ಏನಾದರೂ ಕ್ಯಾಶುಯಾಲಿಟಿ ಆದರೆ ಅದನ್ನು ಒಂದು 10 ಲಕ್ಷದವರೆಗೂ ಕಾಂಪನ್ಸೇಷನ್ ಕೊಡುವಂಥ ಒಂದು ಇನ್ಶೂರೆನ್ಸ್ ಕವರ್ ಪ್ರೋಗ್ರಾಮ್ನ ನಾವು ಮಾಡಿದ್ದೀವಿ. ಡೆತ್ತಲ್ಲಿ 10 ಲಕ್ಷದವರೆಗೂ ಮಾಡ್ತಾಯಿದ್ದೀವಿ. ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ. ಅದನ್ನು ನಾವೀಗ ಕ್ಲೀನಾಗಿ ಎವಿಡೆನ್ಸ್ ಕೊಡಲಿಕ್ಕೆ ಕೇಳ್ತಾ ಇದ್ವಿ. ಪೊಲೀಸವರಿಂದ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಮರಗಳಿಂದನೇ ಮರ ಬಿದ್ದು ಅವ್ರಿಗೆ ಇಂಜೂರ್ ಆಗಿದೆ ಅನ್ನೋದನ್ನು ಕ್ಲಿಯರ್ ಎವಿಡೆನ್ಸ್ ಕೊಡಲಿಕ್ಕೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಬರ್ತಾ ಇದೆ ಸರ್ ಕೇಸಸ್ ಆ ಥರದ್ದು ಸುಮಾರು ಈಗ ಒಂದು 2-3 ಆದಂಥ ಕೇಸ್ ನಂತರ ಅದು ನಮಗೆ ಸುಮಾರು ಒಂದು 5 ಪ್ರಕರಣಗಳು ಈಗ ಮರದಿಂದನೇ ಪೆಟ್ಟಾಗಿದೆ ಅನ್ನೋ ಥರ ಬಂದಿದೆ. ಅದನ್ನ ಪರಿಶೀಲನೆ ಮಾಡ್ತೇವೆ.